ಸರ್ ನಮಸ್ತೆ. ನಮಸ್ತೆ ಶ್ರೀಧರ್. ಸರ್ ನೀವು ಪರಿಚಯ ಮಾಡ್ಕೊಡಿ ಸರ್. ಸರ್ ತಮ್ಮಣ್ಣ ಅಂತೇಳಿ, ನಾನು ನಾಗಮಂಗಲ ತಾಲೂಕು, ಮಂಡ್ಯ ಡಿಸ್ಟಿಕ್ಕು, ದೇವಲಾಪುರ ಹೋಬಳಿ, ಬಿಂಡೇನಹಳ್ಳಿ ಅಂತೇಳಿ ನಮ್ಮೂರು. ನಾನಿಲ್ಲಿ ಎರೆಜಲ ಮಾಡಿದ್ದೀನಿ, ಮತ್ತು ಎರೆ ಗೊಬ್ಬರ ಇದೆ, ಎರೆಹುಳ ಇದೆ, ಮೂರು. ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ನಾವು ನಮಗೆ ಅಂತಲೇ ಮಾಡ್ಕೊಂಡಿದ್ದು. ಈಗ ಇತ್ತೀಚೆಗೆ ಸ್ವಲ್ಪ ಬೇಡಿಕೆ ಜಾಸ್ತಿ ಆಗ್ತಾ ಇದ್ದಂಗೆ ರೈತರಿಗೂ ಕೊಡ್ಬೇಕಂತೇಳಿ ವರ್ಮಿ ವಾಶ್ ಎಲ್ಲ ಜಾಸ್ತಿ ಕೊಡ್ತಾ ಇದ್ದೀವಿ. 60 ರೂಪಾಯಿಗೆ ವರ್ಮಿ ವಾಶ್ ಕೊಡ್ತಾ ಇದ್ದೀವಿ. ಎರೆ ಗೊಬ್ಬರ 60 ರೂಪಾಯಿ ಕೆಜಿ, 15 ರೂಪಾಯಿ ಕೊಡ್ತಾ ಇದ್ದೀವಿ. ಮತ್ತು ಎರೆಹುಳ ಬಂದು 500 ರೂಪಾಯಿ ಕೆಜಿ ಹಿಂಗೆ ಕೊಡ್ತಾ ಇದ್ದೀವಿ. ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ. ಸರ್ ಮೊದಲಿಗೆ ನೀವು ನಿಮಗೆ ಏಂತಕ್ ಬೇಕು ಅಂತ ಅನ್ಕೊಂಡ್ರಿ ಎರೆಜಲ? ಇದು ನಮ್ಮ ತೋಟ ಇದ್ದಿದ್ರಿಂದ ನಾವು ಗೊಬ್ಬರಕ್ಕೋಸ್ಕರ, ಗೊಬ್ಬರದ ಪರ್ಪಸ್ಗೆ ಅಂತ ಮಾಡಿದ್ವಿ ಫಸ್ಟ್. ಅಂದ್ರೆ ಬರೀ ಎರೆ ಗೊಬ್ಬರ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದು. ಆಮೇಲೆ ನಾವೊಂದು 2-3 ಟ್ರೈನಿಂಗ್ ಅಲ್ಲಿ ಹೋದಾಗ ನೋಡಿ, ಬೇರೆಯವ್ರನ್ನ ನೋಡ್ಕೊಂಡು ನಾವು ಇದನ್ನ ನಮಗೂ ಬೇಕಾಗತ್ತಲ್ಲ ಎರೆಜಲ ಅಂತೇಳಿ ರೈತರು ಕೊಡೋಣ ಅಂತಾನೆ ಇದನ್ನ ಎರೆಜಲ ಸ್ಟಾರ್ಟ್ ಮಾಡಿದ್ವಿ. ನೀವ್ ಏನ್ ಬೆಳೆಗೆ ಅಂತ ಮಾಡ್ಕೊಂಡ್ರ ಸರ್? ನಮ್ದು ಈ ಬಟರ್ ಫ್ರೂಟ್ ಇತ್ತು, ಬಟರ್ ಫ್ರೂಟ್, ಸ್ವಲ್ಪ ಆಪಲ್ ಗಿಡಗಳಿತ್ತು, ನಿಂಬೆ ಇತ್ತು, ಮತ್ತೆ ನುಗ್ಗೆ, ಇದಕ್ಕೆಲ್ಲ ಎಲ್ಲದಕ್ಕೂ ಬೇಕಾಗತ್ತಲ್ಲ ಅಂತೇಳಿ. ಆಮೇಲೆ ತೆಂಗಿನ ಸಸಿಗಳನ್ನ ನಾವು ಮಾರಾಟ ಮಾಡ್ತೀವಿ, ಅದಕ್ಕೆಲ್ಲ ಸ್ಪ್ರೇಗೋಸ್ಕರ ಬೇಕಿತ್ತು, ಅದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ವಿ ನಾವು. ಈಗ ಬರ್ತಾ ಬರ್ತಾ ಜಾಸ್ತಿ ಆಗ ಸ್ಟಾರ್ಟ್ ಆಯ್ತು. ನಾವು 40 ಡ್ರಮ್ ಮಾಡಿದೀವಿ ಇಲ್ಲಿ. ಫಸ್ಟ್ 20 ಡ್ರಮ್ ಮಾಡಿದ್ವಿ, ಈಗ 40 ಡ್ರಮ್ ಮಾಡಿದೀವಿ. ಗೊಬ್ಬರಕ್ಕೂ ಹುಳಕ್ಕೂ 44, ಸುಮಾರು 10x8, 10x8 ಲೆಕ್ಕದಲ್ಲಿ 4 ತೊಟ್ಟಿ ಮಾಡಿದೀವಿ. ಅತಿ ಹೆಚ್ಚು ಹುಳನೂ ಬರ್ತಾ ಇದೆ. ಗೊಬ್ಬರನು ಇನ್ನೊಂದು 2 months ಹೋದ್ರೆ, 1 month ಹೋದ್ರೆ ಗೊಬ್ಬರನು ಚೆನ್ನಾಗಿ ಸ್ಟಾರ್ಟ್ ಆಗತ್ತೆ ನಮ್ಮ ಹತ್ರ. ಇನ್ನು ಗೊಬ್ಬರ ಯಾರಿಗೂ ಕೊಟ್ಟಿಲ್ಲ ನಾವು. ಒಂದು 2-3 ಜನ ಅಡ್ವಾನ್ಸ್ ಆಗಿ ಆಲ್ರೆಡಿ ಹೇಳಿದ್ದಾರೆ. 1000 kg ಒಬ್ಬರು ಹೇಳಿದ್ದಾರೆ, ಕೊರಟಗೆರೆ ಅವ್ರು, ನಾಗರಾಜ್ ಅಂತೇಳಿ. ಚೆನ್ನಾಗಿ ಹೋಗ್ತಾ ಇದೆ, ರೆಸ್ಪಾನ್ಸ್ ಚೆನ್ನಾಗಿದೆ. ಸರ್ ಮೊದ್ಲಿಗೆ ಬೇರೆಯವ್ರು ಕೊಟ್ಟು ಅವ್ರು ಉಪಯೋಗ ಮಾಡಕ್ ಮುಂಚೆ ನೀವು ಉಪಯೋಗ ಮಾಡಿದಾಗ ಈ ಎರೆಜಲ ಹೇಗೆ ನಿಮ್ಗೆ ರಿಸಲ್ಟ್ ಎಲ್ಲ ಹೇಗೆ? ನೋಡಿ, ನಾವು ಚೆಕ್ ಮಾಡ್ಬೇಕು ಅಂತಂದ್ರೆ ಈ ಗಿಡಗಳನ್ನ ಯಾವ ರೀತಿ 1-2 ಗಿಡಕ್ಕೆ ಕೊಡೋದಿಲ್ಲ. ಫಸ್ಟ್ ನಾವು ಎಲ್ಲಕ್ಕೂ ಸ್ಪ್ರೇ ಮಾಡಿದೀವಿ. ಫಸ್ಟ್ ಒಂದು 5 ಗಿಡ ಬಿಟ್ಟಿದೀವಿ ನಾವು ಚೆಕ್ ಮಾಡೋಣ ಅಂತೇಳಿ. ಯಾವಾಗ ಸ್ವಲ್ಪ ಎಲ್ಲೋ ಇಷ್ಟಿದ್ದೆಲ್ಲ ತಿರುಗಿ ಮತ್ತೆ ಸ್ಪ್ರೇ ಮಾಡಿದೀವಿ. ಅದ್ರ ಹೊರತು ಗೊತ್ತಾಯ್ತು ನಮಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ. ಮತ್ತೆ ಇದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಸಿಕ್ಕಾಪಟ್ಟೆ ಇರುತ್ತೆ. ಮೊಟ್ಟೆ ಇರುತ್ತೆ, ಮೊಟ್ಟೆ ಉರ್ಚಿರುತ್ತೆ, ಈ ಮೀನ್ ಟೈಪ್ ಮೊಟ್ಟೆ ಉರ್ಚಿರುತ್ತೆ ಜಾಸ್ತಿ. ಹಂಗಾಗಿ ಅವರು ಜಲಕ್ಕೆ ಯಾವಾಗ ಇದನ್ನ ಯಾವ ರೀತಿ ಕೊಡ್ಬೋದು ಅಂದ್ರೆ, ಡ್ರಿಪ್ಪಲ್ಲೂ ಕೊಡ್ಬೋದು, ಸ್ಪ್ರೇನಲ್ಲೂ ಕೊಡ್ಬೋದು, ಮತ್ತೆ ಡ್ರಮ್ನಲ್ಲಿ ಮಿಕ್ಸ್ ಮಾಡಿ, ನೀರ್ ಜೊತೆ ಮಿಕ್ಸ್ ಮಾಡಿ 200 ಲೀಟರ್ ಡ್ರಮ್ಗೆ 1-1.5 ಲೀಟರ್ 2 ಲೀಟರ್ ಅಷ್ಟು ಹಾಕಿ ಮಿಕ್ಸ್ ಮಾಡಿ ಬೇಕಾದ್ರೆ ಅವರು ಡೈರೆಕ್ಟ್ ಆಗಿ ಗಿಡಕ್ಕೆ ಸ್ಪ್ರೇ ಮಾಡ್ಕೋಬಹುದು. ಹಂಗೆ ಉಯ್ಬೋದು, ಜಗ್ನಲ್ಲಿ ಉಯ್ಬೋದು. 2-3 ತರ ಅದನ್ನ ಯೂಸ್ ಮಾಡ್ಕೋಬಹುದು ರೈತರು. ಈ ಎರೆಜಲದ ಬಗ್ಗೆ ಮೊದ್ಲಿಗೆ ನೀವ್ ಹೇಗ್ ತಿಳ್ಕೊಂಡ್ರಿ ಸರ್ ಕರೆಕ್ಟ್ ಆಗಿ? ಸರ್, ನಾವು ಶಿವಣ್ಣ ಅಂತೇಳಿ ಒಬ್ರು ಮಳವಳ್ಳಿ ಹತ್ರ ಮಾಡ್ತಿದ್ದಾರೆ. ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವರು ಎರೆಹುಳ, ಎರೆಜಲ, ಎರೆಗೊಬ್ಬರ, ಮತ್ತೆ ಅದರಿಂದ ಬೆರಣಿಯಿಂದ ಈ ಧೂಪ ಎಲ್ಲ ಮಾಡ್ತಾರೆ ಅವರು. ಓಕೆ ಸರ್. ಆಮೇಲೆ ಅವರು ಆಯಪ್ಪನಿಗೆ ರಾಷ್ಟ್ರ ಪ್ರಶಸ್ತಿ ಎಲ್ಲ ಕೊಟ್ಟಿದ್ದಾರೆ ಅವ್ರಿಗೆ. ಸುಮಾರು ಪ್ರಶಸ್ತಿಗಳೆಲ್ಲ ಬಂದಿದೆ ಅವ್ರಿಗೆ. ಅವ್ರ ಹತ್ರ ಹೋದಾಗ ಅವರು ಚೆನ್ನಾಗಿ ನಮ್ಗೆ ಒಳ್ಳೆ ಮಾಹಿತಿ ಕೊಟ್ರು. ಮಾಡಿ ನಾವೆಲ್ಲರಿಗೂ ನಾವು ಕೊಡಕ್ಕಾಗಲ್ಲ, ರೈತರಿಗೆ ನಿಮ್ಮಂತರ ಮುಂದೆ ಬಂದು ಮಾಡಿದ್ರೆ ಅನುಕೂಲ ಆಗುತ್ತೆ ಮಾಡಿ ಅಂತೇಳಿ ಅವರು ತುಂಬಾ ಚೆನ್ನಾಗಿ ನೀಟಾಗಿ ನಮ್ಗೆ ಹೋದಾಗ ನಾವು ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಟ್ರು ಅವರು. ಅವ್ರ ಹತ್ರ ನೋಡ್ಕೊಂಡು ಬಂದು, ನಾನು ಇಲ್ಲೂ ಒಬ್ರು ದೊಡ್ಡಬಾಲ ಅಂತೇಳಿ ದೇವಲಾಪುರ ಪಕ್ಕ ಒಬ್ರು ಮಾಡ್ತಾರೆ, ಅವ್ರ ಹತ್ರನೂ ಹೋಗಿದ್ದೀನಿ. ಸುಮಾರು ನಾನು GKVKಗೆಲ್ಲ ಹೋಗಿದ್ದೀನಿ. ಸುಮಾರು ಕಡೆ ಎಲ್ಲ ಹೋಗಿ ನೋಡ್ಕೊಂಡು, ಡಿಪಾರ್ಟ್ಮೆಂಟಲ್ಲೆಲ್ಲ ನೋಡ್ಕೊಂಡೇ ಬಂದ್ ಮಾಡಿರೋದು, ತಿಳ್ಕೊಂಡು ಮಾಡಿದ್ದೀನಿ. ರೆಸ್ಪಾನ್ಸ್ ಚೆನ್ನಾಗಿದೆ. ಈಗ ನೋಡಿ, ರೈತರು ಈ ರೀತಿ ಮಾಡ್ಕೊಂಡ್ರೆ ಅವ್ರಿಗೆ ಏನ್ ಅನುಕೂಲ ಆಗುತ್ತೆ. ವೇಸ್ಟೇಜ್ನಲ್ಲಿ ಗೊಬ್ಬರಗಳು ಮಾಡ್ಕೋಬಹುದು. ಎರೆಹುಳದ ಗೊಬ್ಬರ ಹೆಂಗ ಆಗುತ್ತೆ, ಅನುಕೂಲ ಆಗುತ್ತೆ. ಅವ್ರ ತೋಟಕ್ಕೆ ಎಷ್ಟು ಬೇಕು ಅವ್ರವರೇ ಮಾಡ್ಕೋಬಹುದು. ಓಕೆ ಸರ್. ಅಂದ್ರೆ ಒಬ್ಬ ರೈತ 1 ಎಕರೆ ಜಮೀನಿದೆ ಅಂದ್ರೆ ಇದರ ಎಷ್ಟು ಡ್ರಮ್ಗಳಿಂದ ಶುರು ಮಾಡ್ಕೋಬಹುದು? ಅಲ್ಲ, ಅವ್ರಿಗೆ ಸ್ವಂತ ಅವ್ರಿಗೆ ಬೇಕಾದ್ರೆ 1 ಡ್ರಮ್ ಎಲ್ಲ ಮಾಡ್ಕೊಂಡ್ರೆ ಸಾಕು. ಅವ್ರಿಗೆ 1 ಡ್ರಮ್ ಸಾಕ. ಒಬ್ಬರಿಗೆ ಆದ್ರೆ 1 ಡ್ರಮ್ 2 ಡ್ರಮ್ ಇಟ್ಕೊಂಡ್ರೆ ಸಾಕು. ಅವ್ರವ್ರು ಬೇಕನ್ಸಿದ್ರೆ ಅವ್ರ ತೋಟಕ್ಕೆ ಬೇಕು. ಈಗ ತೋಟ ನಮ್ಗೆ ಅವ್ರು ಬೇಕು ಅಂದಾಗ ಮಾಡ್ಕೋಬಹುದು, ಬೇಡ ಅಂದ್ರೆ ನಿಲ್ಸ್ಕೋಬೋದಲ್ಲ. ಅದು ಅವ್ರ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೋಬಹುದು. ಈಗ ಅಟ್ಲೀಸ್ಟ್ ಅವ್ರ ಬೆಳೆಗಾರ ಆಗತ್ತಲ್ಲ, ಅವ್ರ ಬೆಳೆ ಮಾಡ್ಕೋಬೋದಲ್ಲ. ಇಂಥದ್ ಪರ್ಪಸ್ಗೆ ಅಂತ ಏನಿಲ್ಲ. ಇದು ನೋಡಿ, ಅಡಕೆಗೆ ಜಾಸ್ತಿ ಯೂಸ್ ಮಾಡ್ತಾರೆ, ಅಡಕೆಗೆ ಸ್ಪ್ರೇ ಮಾಡ್ತಾರೆ. ನೋಡಿ, ಅಡಕೆಗೆ ಯಾವಾಗ ಸ್ಪ್ರೇ ಮಾಡ್ತಿದ್ದಂಗೆ ಎಲ್ಲೂ ಇಲ್ದಿರೋ ಜೇನುಳ ಅವ್ರ ತೋಟದಲ್ಲಿ ಇರುತ್ತೆ. ಸ್ವರಾಗರ್ಷ ಚೆನ್ನಾಗ್ ಮಾಡುತ್ತೆ. ಅಂದ್ರೆ ಇದನ್ನ ಸ್ಪ್ರೇ ಮಾಡಿದ್ರೆ ಜೇನುಳ ಜಾಸ್ತಿ, ಜೇನುಗಳ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ. ಸ್ವೀಟ್ನೆಸ್ ಏನಾಗಿರುತ್ತೆ ಸರ್ ಅದ್ರಲ್ಲಿ? ಮಾಹಿತಿ ಪ್ರಕಾರ ಹಂಗೆ ಹೇಳ್ತಾರೆ ಈ ವಿಜ್ಞಾನಿಗಳೆಲ್ಲ ಹೇಳೋದ್ ನೋಡಿದ್ರೆ. ಈಗ ನಾವು ಸ್ಪ್ರೇ ಮಾಡ್ತಿದ್ದಾಗ ನಮ್ಮ ತೋಟದಲ್ಲೇ ಈಗ ಅಲ್ಲಿ ಇಲ್ಲಿ ಬಟರ್ ಫ್ರೂಟ್ಗಳ ಗಿಡಗಳಿಗೆ ಹೊಡಿತೀವಲ್ಲ ನಾವು, ಆ ಹೂವು ಆದಾಗ ಜಾಸ್ತಿ ಜೇನುಳಗಳು ಬರುತ್ತೆ. ಅದು ನೋಡಿ, ಮೊದಲು ಇರಲ್ಲ ಅದು. ಇದನ್ನ ಯಾವ ಸ್ಪ್ರೇ ಮಾಡ್ತೀವಿ, ಸ್ಪ್ರೇ ಮಾಡ್ತಿದ್ದಂಗೆನೆ ಜೇನುಳ ಜಾಸ್ತಿ ಆಗುತ್ತೆ.
ಅವಾಗ ಗೊತ್ತಾಗಿದ್ದೆ ನಮ್ಗೆ. ಆಮೇಲೆ ನುಗ್ಗೆಗೆ ಮಾಡಿದ್ವಿ. ನುಗ್ಗೆಗೂ ಸಿಕ್ಕಾಬಿಟ್ಟೆ ಜೇನುಹುಳ ಬರಕ್ ಸ್ಟಾರ್ಟ್ ಆಯ್ತು. ನುಗ್ಗೆ ಗಿಡಗಳಿದೆ, ಅಗಸೆ ಗಿಡಗಳಿಗೆಲ್ಲ ಹೊಡೆದ್ರೆ ತುಂಬಾ ಜೇನುಹುಳ ಬರುತ್ತೆ. ಮತ್ತೆ ಕಾಯಿಗಳು ಫಲವತ್ತತೆ ಜಾಸ್ತಿ ಇರುತ್ತೆ, ಒಳ್ಳೆ ಫಲ ಬರುತ್ತೆ, ಮತ್ತೆ ನೀಟ್ನೆಸ್ ಚೆನ್ನಾಗಿರುತ್ತೆ. ಕಾಯಿಗಳೆಲ್ಲ ಬಿಡುತ್ತಲ್ಲ, ತರಕಾರಿಗಳೆಲ್ಲ ಬೆಳೆ ಬಿಡುತ್ತಲ್ಲ, ಈ ಊಜಿ ಅಂತೂ ಹೊಡೆಯಲ್ಲ ಅದಕ್ಕೆ. ಸೊಪ್ಪು ತರಕಾರಿಗಳು ಯೂಸ್ ಮಾಡ್ಕೋಬೋದಾ? ಹೂಗಳಿಗೆ ಹೊಡಿಬೋದು, ಹೂವಿನ ಗಿಡಕ್ಕೆ ಹೊಡಿಬೋದು. ಈ ಗುಲಾಬಿ ಬೆಳೆಯೋರು, ಹೂವು ಬೆಳೆಯೋರೆಲ್ಲ ಹೊಡಿಬೋದು. ಆಮೇಲೆ ತರಕಾರಿ ಬೆಳೆಗಳಿಗೆ, ಪ್ರತಿಯೊಂದು ತರಕಾರಿ ಬೆಳೆಗೂ ಹೊಡಿಬೋದು. ಮೊದ್ಲಿಗೆ ನೀವಾಗಾದ್ರೆ ಎಷ್ಟು ಡ್ರಮ್ಗಳಿಂದ ಸ್ಟಾರ್ಟ್ ಮಾಡ್ಕೊಂಡ್ರೆ ಸರ್? ನಾನೊಂದು 5 ಡ್ರಮ್ ಮಾಡಿದೆ ಸ್ಟಾರ್ಟಿಂಗ್. ಆಮೇಲೆ ಸ್ವಲ್ಪ ಬೇಡಿಕೆ ಜಾಸ್ತಿ ಆಯ್ತು ನನಗೆ. ಆಮೇಲೆ ಇನ್ನೊಂದು 10-15 ಮಾಡಿದ್ವಿ. ಈಗ ಟೋಟಲ್ ಎಷ್ಟಿದೆ? ಟೋಟಲ್ ಈಗ 40 ಡ್ರಮ್ ಇದೆ ಈಗ. ಹಾಗಾದ್ರೆ ಒಂದ್ ಡ್ರಮ್ ಇಂದ ಒಂದ್ ದಿನಕ್ಕೆ ಎಷ್ಟು ಎರೆಜಲ ಸಿಗ್ಬೋದು ನಿಮ್ಗೆ? ಒಂದು ಅರ್ಧ ಲೀಟರ್ ಸಿಗುತ್ತೆ ಅಷ್ಟೇ. ಅಷ್ಟೇನಾ? ನೀರೆಲ್ಲ ಎಷ್ಟು ಹಾಕ್ಬೇಕಾಗತ್ತೆ ಸರ್ ನೀವು? ಇದು 3 ದಿನಕ್ಕೆ ಒಂದ್ ಟೈಮ್ ನೀರ್ ಹಾಕಿದ್ರೆ ಸಾಕು. ಇದಕ್ಕೆ ತೇವಾಂಶ ಈಗ ಹೆಂಗಿರ್ಬೇಕು ಇದಕ್ಕೆ ಅಂದ್ರೆ, ನೋಡಿ ನಾವು ಗೊಬ್ಬರನ ಹಿಂಗ್ ಹಿಡಿದ್ರೆ ಇಷ್ಟಿರ್ಬೇಕಷ್ಟೇ. ಈ ಥಿಕ್ನೆಸ್ ಅಲ್ಲಿ ಇತ್ತು ಅಂದ್ರೆ ಆ ವರ್ಮಿ ವಾಶ್ ಏನ್ ಮಾಡುತ್ತೆ, ಅದು ವಾಶ್ ಆಗಿ ಬರುತ್ತೆ ಉಳದ್ದು. ಆ ಉಳದ್ದು ರೀಸಸ್ ಎಲ್ಲ ಬರೋದೇ ವರ್ಮಿ ವಾಶ್. ವರ್ಮಿ ವಾಶ್ ಅಂದ್ರೆ ನೀವ್ ಹಾಕೋ ನೀರ ಅಥವಾ ಏನ್ ಸರ್ ಅದು? ಅದು ರೀಸಸ್ ಮಾಡುತ್ತೆ. ರೀಸಸ್ ಬರುತ್ತೆ, ರೀಸಸ್ ಮಾಡುತ್ತಲ್ಲ, ಅದು ಕೂಡ ಈಚೆ ಬರುತ್ತೆ. ಆ ರೀಸಸ್ ಮೊಟ್ಟೆ ಎಲ್ಲ ಜಾಸ್ತಿ ಇರುತ್ತೆ ಸರ್. ಮತ್ತೆ ಇಲ್ಲಿ ಕೆಳಗಡೆ ಇದು ಒಂದೊಂದೇ ಡ್ರಾಪ್ ತೊಟ್ಟಿಗ್ತಾ ಇದೆ ನಾನ್ ನೋಡ್ದಂಗೆ. ಬಟ್ ಬೇರೆ ನಾನ್ ನೋಡಿರೋ ವಿಡಿಯೋಗಳಲ್ಲಿ, ಯಾಕಂದ್ರೆ ವಿಡಿಯೋಗಳಲ್ಲಿ ನೋಡಿದೀನಿ, ಅವ್ರು ಒಂದ್ ಟ್ಯಾಪ್ ಇಟ್ಕೊಂಡಿರ್ತಾರೆ, ಆನ್ ಮಾಡ್ತಾರೆ, ಜೋರಾಗಿ ಬಂದ್ಬಿಡುತ್ತೆ. ಮತ್ತೆ ನಿಮ್ದು ಒಂದೊಂದೇ ಡ್ರಾಪ್ ಬರ್ತಿದೆ, ಅವ್ರದ್ದು ಜಾಸ್ತಿ ಬರುತ್ತಲ್ಲ, ಹೇಗೆ ಅದು? ಅದು ಜಾಸ್ತಿ ಬಂದ್ರೆ ಕ್ವಾಲಿಟಿ ಇರಲ್ಲ ಸರ್ ಅದು. ಯಾಕೆಂದ್ರೆ ಅದು ಎರೆಹುಳನು ಎಷ್ಟಿರುತ್ತೆ ಇದ್ರಲ್ಲಿ ಒಂದು 20 kg ಇರ್ಬೋದು ಅಂತ ಇಟ್ಕೊಳ್ಳಿ. 20 kg ಎಷ್ಟು ಬರುತ್ತೆ ರೀಸಸ್ ಅದಲ್ಲಿ ಲೆಕ್ಕ ಹಾಕ್ಬೇಕಲ್ಲ. ಮತ್ತೆ ಕ್ವಾಲಿಟಿನ ಇರ್ಬೇಕಲ್ಲ. ಈಗ ರೈತರಿಗೆ ತಗೊಂಡೋದ್ರೆ ಆ ಸ್ಪ್ರೇ ಮಾಡಿದ ಅವ್ರು ಕೆಲಸ ಮಾಡಿದ್ರೆ ಮತ್ತೆ ತಗೊಂಡೋಗೋದು. ಸುಮ್ಮನೆ ನಾವು ದುಡ್ಡಾಸೆಗೆ ಏನಾದ್ರು ಆ ನೀರ್ ಜಾಸ್ತಿ ಮಿಕ್ಸ್ ಮಾಡಿ ಕೊಡ್ತಾರೆ, ನೆಕ್ಸ್ಟ್ ಟೈಮ್ ಬರೋರು ಬರಲ್ಲ. ಆಮೇಲೆ ಕ್ವಾಲಿಟಿನೂ ಕೊಡ್ಬೇಕಲ್ಲ ಅವ್ರಿಗೆ. ನೋಡಿ ಇಲ್ಲೇ ನೋಡಿ, ಇಲ್ಲಿ ಇನ್ನೊಂದು ಡ್ರಮ್ ಅಲ್ಲಿ ಎರೆಜಲ ಇಟ್ಟಿದೀವಿ, ಸ್ಟಾಕ್ ಇಟ್ಟಿದೀವಿ ನೋಡಿ. ಇದೆಲ್ಲ ಎರೆಜಲ. ಇದು ನೋಡಿ ಕ್ಯಾನ್ಗಳೆಲ್ಲ ಇಟ್ಟಿರ್ತೀವಿ, ಇದು ಎರೆಜಲನೇ. ಡ್ರಮ್ಗೆ ಶೇಖರಣೆ ಮಾಡಿರ್ತೀವಿ. ಇದು ನೆಟ್ಟೆ ಅಂತ ಸರ್ ಕಟ್ಟೋದು? ಇದು ಅದು ಫಿಲ್ಟರ್ಗೋಸ್ಕರ. ಅದು ಫಿಲ್ಟರ್ ಮಾಡ್ಬಿಟ್ಟು ಬಕೆಟ್ ಗಳಲ್ಲಿ ಚಿಕ್ಕ ಬಕೆಟ್ ಎಲ್ಲ ತಗೊಂಡ್ಬಂದು ಇದ್ರಲ್ಲಿ ಒಯ್ದ್ಬಿಟ್ಟಿರ್ತೀವಿ, ಸ್ಟಾಕ್ ಇಟ್ಟಿರ್ತೀವಿ. ಇದು ರೈತರಿಗೆ ಯಾರು ಬಂದು ಕೇಳ್ತಿರ್ತಾರೆ. ಈಗ ನೋಡಿ ಆಲ್ರೆಡಿ ನನಗೆ ಶ್ರೀನಿವಾಸ್ ಅಲ್ಗೂರ್ನವರೊಬ್ರು 25 ಲೀಟರ್ ಹೇಳಿದ್ದಾರೆ. 120 ಲೀಟರ್ ಈಗ ಆಲ್ರೆಡಿ ಆರ್ಡರ್ ಇದೆ ಈಗ. ಮತ್ತೆ ಈಗ ಹಂಗೆ ಆಟೋಮೆಟಿಕ್ ಖಾಲಿ ಆಗ್ತಾ ಇರುತ್ತೆ, ಯಾವ್ದು ಉಳಿಯಲ್ಲ. ನೀವು ಆಲ್ರೆಡಿ ಇದಕ್ಕೆ ಮುಂಚೆ ಎಲ್ಲ ರೈತರುಗಳಿಗೆ ಕೊಟ್ಟಿದ್ದೀರಾ? ಕೊಡ್ತಾ ಇದೀವಿ. ಹೇಗೆ ಅವ್ರು ಏನ್ ಹೇಳ್ತಿದ್ದಾರೆ ಸರ್? ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನನಗೆ ಬೇರೆ ಬಿಸ್ನೆಸ್ ಎಲ್ಲ ಇರೋದ್ರಿಂದ ನನಗೆ ಒಂದಕ್ಕೊಂದು ಲಿಂಕ್ ಆಗ್ತಾ ಇದೆ. ಈ ನಮ್ದು ನಾಟಿ ಕೋಳಿಗಳು ಇವೆಲ್ಲ ಮರಿಗಳೆಲ್ಲ ಎತ್ಕೊಂಡು ಹೋಗಿ ಬರ್ತಾರಲ್ಲ, ಒಂದು ನೋಡಿದವರು ಮತ್ತೆ ಇನ್ನೊಂದಕ್ಕೆ ವ್ಯಾಪಾರ ಆಗ್ತಾ ಇದೆ. ಇಷ್ಟು ಡ್ರಮ್ಗಳಿಂದ ನಿಮ್ಗೆ ದಿನಕ್ಕೆ ಎಷ್ಟು ಲೀಟರ್ ಎರೆಜಲ? ಒಂದು 15 ಲೀಟರ್ ಸಿಗುತ್ತೆ ಸರ್ ಅಷ್ಟೇ. 15ರಿಂದ 20 ಲೀಟರ್ ಅಂದ್ರೆ ಅಷ್ಟೇ. 15 ಲೀಟರ್ ಸಿಗುತ್ತೆ. ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಪೆಟ್ರೋಲ್ ಕಲರ್ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ರೈತರಿಗೆ ಅನುಕೂಲ ಆಗೋದು. ಅಂದ್ರೆ ಪೆಟ್ರೋಲ್ ಕಲರ್ ಇದ್ರೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಸುಮ್ಮನೆ ನೀರ್ ಟೈಪ್ ಎಲ್ಲ ಇದ್ರೆ ಕೆಲಸ ಹಳದಿ ಕಲರ್ ಅಲ್ಲಿ ಪೆಟ್ರೋಲ್ ಕಲರ್ ಇರ್ಬೇಕು, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಬೀಳೋ ನೀರು ಡ್ರಾಪ್ ಅದು ನೋಡಿ 5 ನಿಮಿಷಕ್ಕೆ 6 ನಿಮಿಷಕ್ಕೆ ಒಂದು ಡ್ರಾಪ್ ಬೀಳುತ್ತೆ. ಜಲ್ದಿ ಬೀಳಲ್ಲ ಅದು. ಆ ತರ ಇದ್ರೆ ಕ್ವಾಲಿಟಿ ಇರುತ್ತೆ. ಓಕೆ ಸರ್. ಹಾಗಾದ್ರೆ ಈಗ ಮೊದ್ಲಿಗೆ ಒಬ್ಬ ರೈತ ಆಯ್ತು ನಾನೇ ಸಿಂಪಲ್ ಆಗಿ ಮಾಡ್ಕೋತೀನಿ ಒಂದ್ ಡ್ರಮ್ ಅಂತ ಅಂದ್ರೆ ಯಾವ ರೀತಿ ಮಾಡ್ಕೋಬಹುದು ಸರ್? ಈಗ ನೋಡಿ ಈ ಡ್ರಮ್ ಇದೆಯಲ್ಲ, ಇದಕ್ಕೆ ಈ ತರ 6 ಲೇಯರ್ ಇಲ್ಲಿವರೆಗೂ 6 ಲೇಯರ್ ದಬಾಕಿ ಹಾಕ್ಬೇಕು. ಇದು ಈ ತರ ಹಾಕ್ಬಾರ್ದು. ಇದು ನೀರ್ ತುಂಬ್ಕೊಂಡ್ಬಿಡುತ್ತೆ ಈ ತರ ಹಾಕಿದ್ರೆ. ಇದನ್ನ ಒಂದೊಂದೇ ಲೇಯರ್ ಈ ತರ ಜೋಡಿಸಿ ಒಂದು 5ರಿಂದ 6 ಲೇಯರ್ ಜೋಡಿಸ್ಬಿಟ್ಟು ಒಂದು ಗೋಣಿ ಚೀಲ ಕಟ್ ಮಾಡ್ಬಿಟ್ಟು ಹಾಕ್ಬೇಕು ಸರ್. ಅಂದ್ರೆ ಮಾಡೋರೆಲ್ಲ ಈ ತರ ಚಿಪ್ ಯೂಸ್ ಮಾಡ್ತಾರ? ಬೇರೆ ನಾನು ನೋಡ್ದಂಗೆ ಜಲ್ಲಿ ಯೂಸ್ ಮಾಡೋರು ಇದಾರೆ, ಇಟ್ಟಿಗೆ ಯೂಸ್ ಮಾಡೋರು ಇದಾರೆ. ಅದು ಇದು ನಮ್ಗೆ ನೋಡಿ, ನಮ್ ತೆಂಗಿನ ಮರಗಳಿದೆ, ಇದೆಲ್ಲ ವೇಸ್ಟ್ ಆಗತ್ತೆ. ಹಂಗಾಗಿ ನಾವ್ ಇದ್ರಲ್ಲೇ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗ್ ಬರ್ತಾ ಇದೆ. ಹುಳಗಳು ಕೆಳಗಡೆ ಬಂದು ಇದನ್ನ ಸಿಪ್ಪೆ ತಿನ್ನೋದೆಲ್ಲ ಏನ್ ಮಾಡಲ್ವಾ? ತಿನ್ನುತ್ತೆ. ಇದೆಲ್ಲ ಕಂಪ್ಲೀಟ್ ಪೌಡರ್ ಮಾಡಕ್ ಬಿಡುತ್ತೆ. ಆದ್ರೂ ಫಿಲ್ಟರ್ ಆಗುತ್ತೆ, ನೀಟಾಗಿ ಫಿಲ್ಟರ್ ಆಗುತ್ತೆ. 2.5 month ಅಲ್ಲಂತೂ ಫುಲ್ ಕಂಪ್ಲೀಟ್ ಟೀ ಪೌಡರ್ ಟೈಪ್ ಮಾಡಾಕ್ಬಿಟ್ಟಿರುತ್ತೆ. ಅದ್ರ ಮೇಲೆ ಏನೇನೆಲ್ಲ ಕಸ ಹಾಕ್ತೀರಾ ಸರ್? ಇದ್ರ ಮೇಲ್ಗಡೆ ಬಾಳೆ ಎಲೆ, ಬಾಳೆ ದಿಂಡು, ಅಗಸೆ, ನುಗ್ಗೆ, ಆಮೇಲೆ ಈ ಹಸುಗಳದ್ದು ಸರ್. ಅದು ಹಸಿದ್ ಹಾಕ್ಬೇಕಾ? ಸೊಪ್ಪುಗಳೆಲ್ಲ ಒಣಗಿರೋ ಎಲೆ ತ್ಯಾಜ್ಯಗಳಿದ್ರು ಹಾಕ್ಬೋದು, ಹಸಿದು ಹಾಕ್ಬೋದು. ಆಮೇಲೆ ನೋಡಿ ನಮ್ಮ ತೆಂಗಿನ ಮರದ ಗರಿಗಳೆಲ್ಲ ಬಂದ ಗರಿಗಳು ಹಾಕ್ಬೋದು. ಯಾವ್ದು ನೋಡಿ 0% ಅಲ್ಲಿ ಯಾವ್ದು ವೇಸ್ಟೇಜ್ ಇದೆ ಬಾಳೆ ಎಲೆಗಳೆಲ್ಲ ಕಟ್ ಮಾಡಿ ಹಾಕ್ಬೋದು.
ಇಷ್ಟೆಲ್ಲ ಹಾಕಿ ಆಮೇಲೆ ಮತ್ತೆ ಕುರಿ ಗೊಬ್ಬರನು ಹಾಕ್ಬೋದು. ಸೊ ಬಾಳೆ ಎಲೆ ಹಾಕೋದ್ರಿಂದ ಸ್ವಲ್ಪ ಅದಕ್ಕೆ ಪೊಟ್ಯಾಶ್ ಅಂಶನೂ ಪೊಟಾಸ್ ಅಂಶ ಜಾಸ್ತಿ ಇರುತ್ತೆ. ಬಾಳೆ ದಿಂಡೆ ಹಾಕ್ತಿವಲ್ಲ ಅದ್ರಲ್ಲೂ ಪೊಟಾಸ್ ಅಂಶ ಜಾಸ್ತಿ ಇರುತ್ತೆ. ಸೇರ್ಕೊಳ್ಳುತ್ತೆ. ಹಂಗಾಗಿ ಗೊಬ್ಬರ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಬೇರೆಯವ್ರಿಗೆ ನಾನ್ ನೋಡಿದಾಗ ಹಂಗಾದ್ರೆ ಈ ಒಂದ್ ತೊಟ್ಟೆ ಇಡ್ತಾ ಇದೆ ಅಂತಂದ್ರೆ ಬೇರೆಯವ್ರಿಗಿಂತ ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಓಕೆ ಸರ್. ಮತ್ತೆ ಇದು ನೀವು ಹಾಕೋ ತ್ಯಾಜ್ಯಗಳು ಈ ರೀತಿ ಎರೆ ಗೊಬ್ಬರ ತೊಟ್ಟಿಗೂನು ಮತ್ತೆ ಎರೆ ಜಲಕ್ಕೆ ಏನಾದ್ರು ಡಿಫ್ರೆನ್ಸ್ ಇರುತ್ತೆ ಈ ರೀತಿ ಹಾಕ್ಬೇಕು? ಇಲ್ಲ, ಏನಿಲ್ಲ. ಈಗ ನೋಡಿ, ಇದು ನಾವ್ ಎರೆ ಜಲಕ್ಕೋಸ್ಕರ ಮಾಡಿರೋದಲ್ಲ, ಇದು ಬರೀ ಗೊಬ್ಬರ ಹುಳಕ್ಕೋಸ್ಕರ ಮಾಡಿರೋದು. ಇದು ಎರೆ ಜಲ, ಗೊಬ್ಬರ ಮತ್ತೆ ಹುಳ ಮೂರಕ್ಕೂ ಮಾಡಿದೀವಿ. ಇದು ಇದರಲ್ಲಿ ಎರೆ ಜಲ ಬರೋದಿಲ್ಲ ಇದರಲ್ಲಿ. ಓಕೆ ಸರ್. ಮತ್ತೆ ನೀವು ಎರೆ ಹುಳಗಳನ್ನ ಮೊದ್ಲಿಗೆ ಎಲ್ಲಿಂದ ತಗೊಂಬಂದ್ರಿ ಸರ್? ನನಗೆ ಒಬ್ರು ಸಕಲೇಶ್ವರದಲ್ಲಿ ಒಬ್ರು ಇದಾರೆ, ಅವ್ರು ಸೌತ್ ಆಫ್ರಿಕಾದಿಂದ ತರಿಸಿದ್ರು ಅವರು. ಓಕೆ. ಅವ್ರ ಹತ್ರ ನಾವು ನಮ್ಮ ಫ್ರೆಂಡ್ ಇಬ್ರು ಹೋಗಿ ನಮ್ಗೆ ಎಷ್ಟು ಬೇಕಷ್ಟು 40 kg ಮೇಲ್ಗಡೆ ತಂದ್ವಿ. ಸರ್ ಮತ್ತೆ ಇದಕ್ಕೆ ನಮ್ಮ ದೇಶಿ ಎರೆಹುಳುಗಳು ಯೂಸ್ ಆಗಲ್ವಾ? ಅಲ್ಲ, ಅದು ನನಗೆ ಅಷ್ಟು ದೇಶಿ ಎರೆಹುಳಗಳು ಚೆನ್ನಾಗಿ ತಿನ್ನಲ್ಲ ಅಂತ ಹೇಳ್ತಾರೆ. ಈಗ ನಮ್ಮ ದೇಶದ ಎರೆಹುಳಗಳು ಜಾಸ್ತಿ ಇದೆ. ಅವ್ರು ಸೌತ್ ಆಫ್ರಿಕನ್ ತಳಿ ತಂದು ಬಿಟ್ಟಿದ್ರು ಅವರು. ಇದು ತುಂಬಾ ಚೆನ್ನಾಗಿ ನಾವು ನೋಡಿದೀವಲ್ಲ, ಬಿಟ್ಟಿದೀವಲ್ಲ, ಈಗ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಮತ್ತೆ ಸರ್ ಈ ಮರಿಗಳೇನಾದ್ರು ಎರೆಹುಳ ಬೇಕಂತಂದ್ರೆ ಕೊಡ್ತೀರಾ ಹೇಗೆ? ಕೊಡ್ತಾ ಇದೀವಿ ಎರೆಹುಳ. ಈಗ ಆಲ್ರೆಡಿ ಕೊಡ್ತಾ ಇದೀವಿ ನಾವು. ಆಲ್ರೆಡಿ ಚಾಮರಾಜನಗರದವರೊಬ್ರು ತಗೊಂಡೋಗಿದ್ದಾರೆ, ಕೊರಟಗೆರೆಯವರೊಬ್ರು ತಗೊಂಡೋಗಿದ್ದಾರೆ, ಹೊಳೆನರಸೀಪುರದವರು ಒಂದು 5 ಜನ ತಗೊಂಡೋಗಿದ್ದಾರೆ. ಇನ್ಮೇಲೆ ಜಾಸ್ತಿ ಬರ್ತಾ ಇದೆಯಲ್ಲ, ಇನ್ಮೇಲೆ ಪಬ್ಲಿಕ್ ಜಾಸ್ತಿ ಆಗುತ್ತೆ. ಮತ್ತೆ ಸರ್ ಇದು ಪ್ಯಾಕಿಂಗ್ ಎಲ್ಲ, ಈಗ ಗೊಬ್ಬರ ಎಲ್ಲ ಪ್ಯಾಕಿಂಗ್ ಎಲ್ಲ ಹೇಗ್ ಮಾಡ್ಕೊಡ್ತಿದ್ದೀರಾ? ಈ ಗೊಬ್ಬರ ನೋಡಿ, ಈಗ ಇದೆಲ್ಲ ಪೌಡರ್ ಆದ್ಮೇಲೆ ಈ ಎರೆಹುಳ ಬಂದು ಆ ತೊಟ್ಟಿಗೆ ಹೋಗುತ್ತೆ. ಇದು ಎಲ್ಲ ಗೊಬ್ಬರ ಎಲ್ಲ ಫಿಲ್ಟರ್ ಮಾಡ್ತೀವಿ. ಇದು ನಾನು ಬೆಂಗಳೂರಿಗೆ, ಬೆಂಗಳೂರು ಕಡೆಯವರೆಲ್ಲ ಬಂದು 25 kg 750 ರೂಪಾಯಿ ರೇಟಲ್ಲಿ ತಗೊಂಡೋಗ್ತಿದ್ದಾರೆ. ಎಷ್ಟು ಸರ್? 25 ರೂಪಾಯಿ 25 kg 750 ರೂಪಾಯಿ ರೇಟ್ ಕೊಡ್ತಾ ಇದೀವಿ ಒಂದು ಬ್ಯಾಗು. ಹಂಗಾರೆ 1 kgಗೆ ಎಷ್ಟಾಗುತ್ತೆ ಸರ್? 30 ರೂಪಾಯಿ ಬೀಳುತ್ತೆ. 30 ರೂಪಾಯಿ ಬೀಳುತ್ತೆ. ಅಂದ್ರೆ ಇದ್ರಲ್ಲಿ ನೀವು ಕುರಿ ಗೊಬ್ಬರ ಯೂಸ್ ಮಾಡ್ತಿದ್ದೀರಾ? ಕುರಿ ಗೊಬ್ಬರ ಮತ್ತೆ ಹಸುಗಳದ್ದು. ಬರೀ ಕೆಲವರು ಏನ್ ಮಾಡ್ತಾರೆ, ಬರೀ ಒಣತ್ಯಾಜ್ಯ ಹಾಕ್ತಾರೆ ಮತ್ತೆ ಸಗಣಿ ಹಾಕ್ತಾರೆ. ಕುರಿ ಗೊಬ್ಬರ ಕೂಡ ಕೊಡ್ತಾ ಇದೀವಿ. ಸೊ ಅದರಿಂದ ಇನ್ನೂ ಉತ್ಕೃಷ್ಟವಾಗಿ ಚೆನ್ನಾಗಿದೆ, ಗೊಬ್ಬರಗಳು ಚೆನ್ನಾಗಿದೆ. ಓಕೆ ಓಕೆ ಸರ್. ಮತ್ತೆ ಇದು ಹುಳ ಕೊಡ್ಬೇಕು ಅಂದ್ರೆ ಯಾವ ರೀತಿ ಪ್ಯಾಕ್ ಮಾಡ್ಕೊಡ್ತೀರಾ ಸರ್? ಹುಳದಲ್ಲಿ ಪ್ಲಾಸ್ಟಿಕ್ ಚೀಲಗಳು ಬರುತ್ತಲ್ಲ, ಕಾಟನ್ ಬಾಕ್ಸ್ ಇರುತ್ತೆ. ಪ್ಲಾಸ್ಟಿಕ್ ಚೀಲಗಳಿಗೆ ಹಾಕಿ ಕಾಟನ್ ಬಾಕ್ಸ್ ಹಾಕ್ಬಿಟ್ಟು ಓಲ್ಡ್ ಟೈಪ್ ಇಟ್ಟು ಟ್ರಾನ್ಸ್ಪೋರ್ಟ್ ಎಲ್ಲ ಕಳಿಸ್ಕೊಡ್ತೀವಿ. ದೂರದಿಂದ ಬಂದ್ರು 50 kg 100 kg ಎಲ್ಲ ಕೇಳಿದ್ರು ದೂರದವರೆಗೂ ಕಳಿಸ್ಕೊಡ್ತೀವಿ. ಮತ್ತೆ ಎರೆ ಜಲ ಹೇಗೆ ಕೊಡ್ತೀರಾ ಸರ್? ಎರೆ ಜಲ 60 ರೂಪಾಯಿ ಲೀಟರ್ ಕೊಡ್ತಾ ಇದೀವಿ. ಓಕೆ. ಕ್ಯಾನ್ ಸಮೇತ ಕೊಡೋದಿದ್ರೆ 60 ರೂಪಾಯಿ. ಡೈರೆಕ್ಟ್ ಅವರೇ ಬಂದು ಕ್ಯಾನ್ ತಗೊಂಡ್ಬಂದು ಹಾಕ್ಸ್ಕೊಂಡು ಹೋಗೋದ್ರೆ 50 ರೂಪಾಯಿ ಕೊಡ್ತಾ ಇದೀವಿ. ಓಕೆ. ಮತ್ತೆ ನೀವು ಹೊರಗಡೆ ಡೆಲಿವರಿ ಕೊಡೋದು ಆ ಥರ ಮಾಡ್ತೀರಾ? ಇಲ್ಲ ಸರ್, ಡೆಲಿವರಿ ಕೊಡಕ್ ಆಗಲ್ಲ ನಾವು. ಯಾಕಂದ್ರೆ ಡೆಲಿವರಿ ಎಲ್ಲ ದೂರದಿಂದ ಹೇಳ್ತಾರಲ್ಲ, ಹಂಗಾಗಿ ಡೆಲಿವರಿ ನಾವು ಕೊಡಕ್ಕಾಗಲ್ಲ. ಅವ್ರು ಟ್ರಾನ್ಸ್ಪೋರ್ಟ್ ಅಲ್ಲಿ ಕಳಿಸ್ಕೊಡ್ತೀವಿ ಅಷ್ಟೇ. ನೀವು ಕಳಿಸ್ಕೊಡ್ತೀವಿ? ನಾವು ಕಳಿಸ್ಕೊಡ್ತೀವಿ. ಓಕೆ ಓಕೆ ಸರ್. ಬಂದು ಈಗ ಜಾಸ್ತಿ ಕೆಲವರೆಲ್ಲ ಅವರೇ ಜಾಸ್ತಿ ಬೇಕಾದ್ರೆ ಅವ್ರ ಓನ್ ಗಾಡಿನಲ್ಲೇ ಬಂದು ತಗೊಂಡ್ ಹೋಗ್ತಿದ್ದಾರೆ. ಮೊನ್ನೆ 120 ಲೀಟರ್ ಬಂದು ಓನ್ ಗಾಡಿನಲ್ಲೇ ಎತ್ಕೊಂಡ್ರು ಬಂದು. ಈಗ ಆ ತರನ ಹೋದ್ರೆ ನಮ್ದು ಆ ತರ 5-6 ಜನ ಕಸ್ಟಮರ್ ಬಂದ್ರೆ ನಮ್ಮದ್ರೆ ಎರೆಜಲನೇ ಇರಲ್ಲ, ಕಂಪ್ಲೀಟ್ ಖಾಲಿ ಆಗುತ್ತೆ. ಸರ್ ಮತ್ತೆ ಇದು ಎರೆಜಲ ಯೂಸ್ ಮಾಡ್ಬೇಕಂತಂದ್ರೆ ಯಾವ ಪ್ರಮಾಣದಲ್ಲಿ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ಬೇಕು? ನೋಡಿ ಸರ್, 200 ಲೀಟರ್ ಡಮ್ಗೆ 1.5 ಇಂದ 2 ಲೀಟರ್ ಎರೆಜಲ ಹಾಕಿದ್ರೆ ಸಾಕು. ಸಾಕು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಗಿಡಗಳಿಗೆ 5 ಜಗ್ 6 ಜಗ್ ಟೈಪ್ ನೀರು ಉಯ್ದ್ರೆ ಅದು ತುಂಬಾ ಕೆಲಸ ಚೆನ್ನಾಗ್ ಮಾಡುತ್ತೆ. ಅಂದ್ರೆ ಗಿಡದ ಮೇಲೆ ಉಯ್ಬೇಕಾ ಭೂಮಿಗೆ? ಇದಕ್ಕೆ ಉಯ್ಬೇಕಷ್ಟೇ, ಬುಡಕ್ಕೆ ಉಯ್ದ್ರೆ ಆಯ್ತು. ಆಮೇಲೆ ಅದು ಬುಡದಿಂದ ಬಿಟ್ರೆ ಈ ಡ್ರಮ್ 16 ಲೀಟರ್ ಕ್ಯಾನ್ ಅಲ್ಲಿ ಸ್ಪ್ರೇ ಮಾಡ್ತೀನಿ ಅಂದ್ರೆ 16 ಲೀಟರ್ ಕ್ಯಾನ್ಗೆ ಒಂದು ಅರ್ಧ ಲೀಟರ್ ಹಾಕೊಂಡು ಸ್ಪ್ರೇ ಮಾಡಿದ್ರೆ ಸಾಕು. ತುಂಬಾ ಚೆನ್ನಾಗಿ ಬರುತ್ತೆ. ಗಿಡಕ್ಕೆ ಸ್ಪ್ರೇ ಮಾಡ್ತೀವಿ? ಗಿಡಕ್ಕೂ ಸ್ಪ್ರೇ ಮಾಡ್ಬೋದು. ಸರ್ ಮತ್ತೆ ಜೊತೆಗೆ ನೀವು ಗೊಬ್ಬರ ತೊಟ್ಟಿಗಳು ಮಾಡ್ಕೊಂಡಿದೀರಾ? ಎರೆಹುಳ ಗೊಬ್ಬರ ತೊಟ್ಟಿ ಎಷ್ಟಿದಾವೆ ಸರ್? ಹೇಗ್ ಮಾಡ್ಕೋತಿದ್ರ ಇದನ್ನ? ಹೇಗೆ? ಇದು 4 ಮಾಡಿದೀವಿ. ಹಿಂಗ ಒಂದು 8 ಅಡಿ, ಹಿಂಗ 12 ಅಡಿ ಲೆಕ್ಕದಲ್ಲಿ 4 ಮಾಡಿದೀವಿ. ಇಲ್ಲಿ ಹಿಂದೆ ಒಂದು ತೋಟದಲ್ಲಿ ಇನ್ನೊಂದು ಮಾಡಿದೀವಿ, ಇಲ್ಲೇ 3 ಮಾಡಿದೀವಿ. ಇದು ಅಷ್ಟೇ ಎಲ್ಲ ಒನ್ ಟೈಮ್ ಮಾಡಿರೋದು. ಇದೆಲ್ಲ ಡ್ರಮ್ಗಳ ಮಾತ್ರ ಒಂದು 15 ಡೇಸ್ ಮೊದಲೇ ಮಾಡಿದ್ವಿ. ಈ ತೊಟ್ಟಿಗಳು ಮಾತ್ರ ಇದ್ರಲ್ಲಿ ಎರೆಜಲ ಬರೋದಿಲ್ಲ. ಇದು ಗೊಬ್ಬರಕ್ಕೆ ಹುಳಕ್ಕೋಸ್ಕರ ಮಾಡಿರೋದು ನಾನು. ಓಕೆ ಸರ್. ಇದು ಮ್ಯಾಕ್ಸಿಮಮ್ ಇದರಲ್ಲಿ 3 ತಿಂಗಳಿಗೆ ಒನ್ ಟೈಮ್ 400 kg ಹುಳ ಸಿಗುತ್ತೆ. ಇದರಲ್ಲಿ ಏನೆಲ್ಲ ತ್ಯಾಜ್ಯ ಹಾಕ್ತೀರಾ ಸರ್? ಇದರಲ್ಲಿ ನೋಡಿ, ಪಪ್ಪಾಯ ಹಾಕಿದೀವಿ. ಪಪ್ಪಾಯ ಗಿಡ ನಮ್ಮ ತೋಟ ಇತ್ತು, ಪಪ್ಪಾಯ ಕಟ್ ಮಾಡಿದ್ವಿ. ಪಪ್ಪಾಯ ಎಲ್ಲ ಕಂಪ್ಲೀಟ್ ಪಪ್ಪಾಯ ಗಿಡಗಳು, ಮತ್ತೆ ಬಾಳೆ ದಿಂಡುಗಳು ನೋಡಿ, ಬಾಳೆ ದಿಂಡು. ಮತ್ತೆ ನೋಡಿ ಇದೆಲ್ಲ ಬಾಳೆದೇ, ಇದೆಲ್ಲ ಬಾಳೆ ದಿಂಡು ಹಾಕಿದೀವಿ. ತೆಂಗಿನ ಗರಿಗಳು ಇದು ಬರೀ ನೆರಳಿಗೋಸ್ಕರ ಹಾಕೊಂಡಿರೋದು ಇದಷ್ಟೇ. ನೆರಳು ಬೇಕು ಅಂತ ಹೇಳಿ ಹಾಕಿರೋದು. ಒಳ್ಳೆ ಉತ್ಕೃಷ್ಟವಾಗಿ ಕಳಿತು ಗೊಬ್ಬರ ಬರ್ಬೇಕು ಅಂದ್ರೆ ಎಷ್ಟು ತಿಂಗಳು ಬೇಕು ಸರ್? ಒಂದ್ 3 ತಿಂಗಳಾದ್ರೆ 3.5 ತಿಂಗಳು ಬೇಕೇ ಬೇಕು. ಅಂದ್ರೆ ಇದು ಪೌಡರ್ ಮಾಡಿ ಹಾಕಿದ್ರೆ ಜಲ್ದಿ ಕೆಲಸ ಮಾಡುತ್ತೆ. ಈ ಒರಿಜಿನಾಲಿಟಿ ಇರಲ್ಲ ಪೌಡರ್ ಮಾಡಿ ಹಾಕಿದ್ರೆ. ಹೌದಾ? ನಾರ್ಮಲ್ ಆಗಿ ಅದೇ ತಿನ್ಬೇಕು. ಈಗ ಕೆಳಗಡೆ ಎಲ್ಲ ತುಂಬಾ ಸಣ್ಣದಿರೋದು ಗೊಬ್ಬರಗಳು ಮತ್ತೆ ಮೊಟ್ಟೆ ಎಲ್ಲ ಹಾಕಿರ್ತೀವಿ.
ಅದು ಕೆಳಗಡೆಯಿಂದ ತಿಂತಾ ಇರುತ್ತೆ ಅದು. ಒನ್ ಟೈಮ್ ತಿನ್ನಕ್ ಸ್ಟಾರ್ಟ್ ಮಾಡ್ತಂದ್ರೆ ಕೆಳಗಡೆದೆಲ್ಲ ಮುಗಿದ್ಮೇಲೆ ಮೇಲಕ್ಕೆ ಬರುತ್ತೆ. ಅದು ನೈಟ್ ಅಲ್ಲೇ ತಿನ್ನೋದು ಇದೆಲ್ಲ. ಅಂದ್ರೆ ಪುಡಿ ಮಾಡದೆ ಹಾಕಿದ್ರೆ ತಿನ್ನೋದು ಕಮ್ಮಿ ಆಗುತ್ತಾ? ಇಲ್ಲ, ಅದಕ್ಕೆ ಆಹಾರ ಖಾಲಿ ಆಗ್ಬಿಟ್ಟಿರುತ್ತಲ್ಲ, ಖಾಲಿ ಆಗ್ತಿದ್ದಂಗೆ ಏನಾಗುತ್ತೆ, ಕೆಳಗಡೆ ಎಲ್ಲ ಖಾಲಿ ಆಗಿರುತ್ತೆ, ಮೇಲ್ಗಡೆ ಬರಕ್ ಸ್ಟಾರ್ಟ್ ಆಗುತ್ತೆ. ಇದು ನೈಟ್ ಅಲ್ಲ, ಇದ್ರದೊಂದು ವಿಶೇಷ ಅಂದ್ರೆ ಡೇ ಟೈಮ್ ನಲ್ಲಿ ಅದು ಕೆಳಗಡೆ ಒಳಗಡೆ ಇರುತ್ತೆ. ಒಳಗಡೆ ಇರುತ್ತೆ, ಅದು ಫುಲ್ ತೇವಾಂಶನೇ ಇರ್ಬೇಕು ಅದಕ್ಕೆ. ಮೇಲ್ಗಡೆ ಬಂದಾಗ ರಾತ್ರಿ ಹೊತ್ತು ಮಾತ್ರ ನೈಟ್ ಮೇಲ್ಗಡೆ ಬಂದಿರುತ್ತೆ. ನೋಡಿ ಇಲ್ಲೆಲ್ಲ ತಿಂತಾ ಇರುತ್ತೆ, ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ತಿಂತಿದೆ ನೋಡಿ, ಇಲ್ಲಿ ನೋಡಿ ಇಷ್ಟಲ್ಲೆಲ್ಲ ತಿಂತಾ ಇದೆ, ಆಲ್ರೆಡಿ ಮೇಲೆಲ್ಲ ಬಂದ್ಬಿಟ್ಟಿದೆ, ಮೇಲ್ಗಡೆ ಎಲ್ಲ ಬಂದ್ಬಿಟ್ಟಿದೆ ನೋಡಿ, ಇಲ್ಲೆಲ್ಲ ಹುಳ ಇದೆ ನೋಡಿ, ಇದೆಲ್ಲ ತಿಂತಿರುತ್ತೆ ಇದು ನೋಡಿ, ಪೌಡರ್ ಮಾಡ್ತಾ ಇದೆ ಇದು. ಇಲ್ಲೇ ಹುಳ ಇದು ದಿಂಡಲ್ವಾ, ಇದ್ರ ಕೆಳಗಡೆನೆ ತಿಂತಾ ಇದೆ ಆಲ್ರೆಡಿ, ಮೇಲ್ಗಡೆ ಬಂದ್ಬಿಟ್ಟಿದೆ ಅದು. ಈಗ ಕೆಳಗಡೆ ಎಲ್ಲ ಖಾಲಿ ಮಾಡ್ಕೊಂಡು ಆಲ್ರೆಡಿ ಮೇಲ್ಗಡೆ ಬರ್ತಾ ಇದೆ, ಕೆಳಗಡೆ ಎಲ್ಲ ಪೌಡರ್ ಮಾಡ್ತಾ ಇರುತ್ತೆ. ಸೊ ನೀವು ಪುಡಿ ಮಾಡಾಕ್ಬಿಟ್ರೆ ಬೇಗ ಮೇಲ್ ಬಂದ್ಬಿಡುತ್ತಲ್ಲ, ಜಲ್ದಿ ಖಾಲಿ ಮಾಡ್ಬಿಡುತ್ತೆ, ತಿಂದ್ಬಿಡುತ್ತೆ. ನಾವು ಒಂದೇ ಸಾರಿ ನಾವು ಏನ್ ಮಾಡ್ತೀವಿ, ಹುಳನ ಒಂದೇ ಟೈಮ್ ಖಾಲಿ ಮಾಡಕ್ ಆಗಲ್ವಲ್ಲ. ಈಗ 1 by 1 ಒಂದ್ ತೊಟ್ಟಿ ಖಾಲಿ ಆದ್ರೆ ಮತ್ತೆ ಇನ್ನೊಂದ್ ತೊಟ್ಟಿಗೆ ಹೋಗ್ತೀವಿ. ಹೌದು, ಇದು ಮಾಡಿರೋದು ಹಂಗೇನೆ, ಫಸ್ಟ್ ಈ ತೊಟ್ಟಿ ಮಾಡಿದೀವಿ, ಆಮೇಲೆ ನೆಕ್ಸ್ಟ್ ಇದು ಮಾಡಿದ್ವಿ, ಆಮೇಲೆ ಲಾಸ್ಟ್ ಅದು ಮಾಡಿದ್ವಿ. ಸರ್ ಮತ್ತೆ ಕೆಲವರೆಲ್ಲ ಈ ಸಿಮೆಂಟ್ ಇಟ್ಕೆಗಳಲ್ಲಿ ತೊಟ್ಟಿ ಕಟ್ಸ್ಕೊತಾರೆ, ಸಿಮೆಂಟ್ ಇಟ್ಕೆಗಳಲ್ಲಿ ತೊಟ್ಟಿ ಕಟ್ಸ್ಕೊತಾರೆ. ನೀವು ಈ ತರ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀರಾ? ಇಲ್ಲ, ನಾನಂದ್ರೆ ಈಗ ನಂದು ಸ್ವಲ್ಪ ಶೆಡ್ಗಳಿಗೆಲ್ಲ ಶೀಟ್ಗಳು ತಗೊಂಡ್ಬಂದಿದ್ವಿ, ವೇಸ್ಟೇಜ್ ಶೀಟ್ಗಳು ಇತ್ತಿದ್ದು, ಆ ವೇಸ್ಟೇಜ್ ಶೀಟ್ ನ ಯೂಸ್ ಮಾಡ್ಕೊಂಡಿದ್ದೀನಿ ನಾನು. ಇದು ಬೆಸ್ಟ್ ಅನ್ಸುತ್ತಾ ನಿಮ್ಗೆ? ಬೆಸ್ಟ್, ಚೆನ್ನಾಗಿದೆ ನೋಡಿ. ಹೌದು, ಸುಮ್ನೆ ಯಥೇಚ್ಛವಾಗಿ ಖರ್ಚು ಮಾಡೋ ಬದಲು ಸಿಂಪಲ್ ಆಗಿ ಮಾಡಿದೀವಿ. ಚೆನ್ನಾಗಿದೆ ಸರ್, ಸುಮ್ನೆ ಖರ್ಚು ಮಾಡಿ ಸಿಮೆಂಟ್ ಇಟ್ಕೆಂತೆಲ್ಲ ಮಾಡೋ ಬದಲು ಲಕ್ಷಗಟ್ಟಲೆ ಖರ್ಚು ಮಾಡೋ ತಪ್ಪು ನಾನು. ಹಂಗಾಗಿ ಇದನ್ನ ನನಗೆ ಇದು ವೇಸ್ಟೇಜ್ ಆಗ್ತಿತ್ತಲ್ಲ, ಇದು ಗುಜರಿಗೆ ಹಾಕ್ಬೇಕಿತ್ತು. ಇದು ನೋಡಿ ವೇಸ್ಟೇಜ್ ಎಲ್ಲ ಮಾಡಿದೀನಿ. ಓಕೆ ಸರ್.